ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಆಗಿದೆ, ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ ಅಕಾರ್ಡಿಂಗ್ ಟು ಮೀ, ಫ್ಯಾಮಿಲಿ ಮೆಂಬರ್ಸ್ ಎಸ್ಪೆಷಲಿ ಹಸ್ಬೆಂಡ್ ಮತ್ತೆ ಮನೆಯಲ್ಲಿರುವಂಥವ್ರು ಬಹಳ ಸಪೋರ್ಟಿವ್ ಆಗಿರ್ಬೇಕು. ಅವರು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಈಗ ಅಂತ ನೋಡ್ಕೊಂಡು ಅವ್ರಿಗೆ ಕೇರ್ ಮಾಡುವಂಥವ್ರು ಇರಬೇಕು ಫಸ್ಟ್. ಸೆಕೆಂಡ್, ಎವ್ರಿ ಕನ್ಸಲ್ಟೇಷನ್ಗೆ ಹಸ್ಬೆಂಡ್ ಜೊತೆಗೆ ಬರಬೇಕು. ಪ್ರೆಗ್ನೆನ್ಸಿ ಸ್ವಲ್ಪ ತುಂಬಾ ಟ್ಯಾಕ್ಸಿಂಗ್ ಆಗಿರುತ್ತೆ, ಮದರ್ ಸೈಕಾಲಜಿಕಲಿ, ಫಿಸಿಕಲಿ, ಎಮೋಷನಲಿ ಎಲ್ಲ. ಸೊ ಅದನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಹಸ್ಬೆಂಡ್ ಅವ್ರ ಟೈಮ್ನ ಸ್ವಲ್ಪ ಕೊಡ್ಲೇಬೇಕಾಗತ್ತೆ ಪ್ರೆಗ್ನೆನ್ಸಿಯಲ್ಲಿ. ಹಾಗೇನೆ ಜೊತೆಗಿರುವಂಥವ್ರು, ಇನ್ಲಾಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಅಥವಾ ಸಿಸ್ಟರ್ಸ್, ಬ್ರದರ್ಸ್ ಯಾರೇ ಇದ್ರೂ ಅವರು ಸ್ವಲ್ಪ ಸಪೋರ್ಟಿವ್ ಆಗಿ ಅವ್ರಿಗೆ ಏನ್ ಚೇಂಜಸ್ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ, ಅವ್ರಿಗೆ ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ನಡಿಲಿಕ್ಕೆ ಕಷ್ಟ ಆಗ್ತದೆ, ಎದ್ದೇಳಕ್ ಇಷ್ಟ ಇರಲ್ಲ, ಮಲ್ಕೊಡ್ಬೇಕು ಅನ್ಸ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡುವಂಥವ್ರು ಬೇಕಾಗಿರುತ್ತೆ. ಸೊ ಒಬ್ಬೊಬ್ರನ್ನೇ, ಈಗ ಗಿಡ್ಡಿನೆಸ್ ಇರುತ್ತೆ ಕೆಲವ್ರಿಗೆ, ಒಬ್ಬೊಬ್ರನ್ನೇ ಕೆಲ್ಸಕ್ಕೆ ಹೋಗೋದು ಅಥವಾ ಏನು ಮಾಡ್ಲಿಕ್ಕೆ ಬಿಡುವಂಥದ್ದು, ಅವರಲ್ಲಿ ಬೀಳೋದು, ಹೀಗೆಲ್ಲ ಆಕ್ಸಿಡೆಂಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಮ್ಮ ಟೈಮಲ್ಲಿ ಏನು ಇರಲಿಲ್ಲ, ನಾವೆಲ್ಲ ಚೆನ್ನಾಗಿ, ನಮ್ಗೆ ಗೊತ್ತೇ ಇರಲಿಲ್ಲ ಫಸ್ಟ್ 5 months 6 months ಅಂತ ಹೇಳುವಂತ ಸುಮಾರು ಜನ ದೊಡ್ಡವರು ಇರ್ತಾರೆ ಮನೆಯಲ್ಲಿ. ಸೊ ನೀವು ಆವಾಗ ಬೇರೆ ಇವಾಗ ಬೇರೆ ಅಂತ ಅರ್ಥ ಮಾಡ್ಕೊಂಡು, ಎವ್ರಿ ಪ್ರೆಗ್ನೆನ್ಸಿನೂ ಡಿಫ್ರೆಂಟ್, ಮತ್ತೆ ಒಬ್ಬೊಬ್ರದ್ದು ಎವ್ರಿ ಒನ್ಸ್ ಪ್ರೆಗ್ನೆನ್ಸಿ ಡಿಫರ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡು ಅವರಿಗೆ ಸಪೋರ್ಟ್ ಮಾಡೋದನ್ನ ಕಲಿಬೇಕಾಗತ್ತೆ. ಸೊ ಫಸ್ಟ್ ಥಿಂಗು, ಪ್ರೆಗ್ನೆನ್ಸಿ ಪಾಸಿಟಿವ್ ಆದ ತಕ್ಷಣ ಫ್ಯಾಮಿಲಿಯವ್ರು ಖುಷಿ ಪಡೋದು, ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡೋದು, ಅವ್ರಿಗೆ ಸಪೋರ್ಟ್ ಮಾಡೋದು, ಅವರಿಗೆ ಟೈಮ್ ಕೊಡೋದು. ಆ 9 months ಅಲ್ಲಿ ಅವ್ರಿಗೆ ಏನೇನ್ ಬೇಕಾಗತ್ತೆ ಅಥವಾ ಅವ್ರದ್ದು ನೀಡ್ಸ್ನ ಅರ್ಥ ಮಾಡ್ಕೊಂಡಾಗ್ಲಿ, ಅಥವಾ ಕನ್ಸಲ್ಟೇಷನ್ಗೆ ಜೊತೆಗೆ ಬರೋದಾಗ್ಲಿ, ಅವ್ರಿಗೆ ಏನಾದ್ರೂ ಬೇಕು ಅಂದಾಗ ಊಟ ಇದೇ ತರ ಬೇಕು ಅಥವಾ ಇದು ಬೇಡ ಅಂತ ಹೇಳುವಾಗ ಅದೇ ಪ್ರಕಾರ ಮಾಡ್ಕೊಳ್ಳೋದನ್ನ ಅವರು ಸಪೋರ್ಟ್ ಮಾಡ್ಬೇಕಾಗತ್ತೆ. ಸೊ ಎಲ್ಲರಿಗೂ ಇದು ಒಂಥರ ಖುಷಿಯಾದ ಟೈಮು. ಸೊ ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ಇದು ಅವ್ರಿಗೆ ಹೊಸ 9 months ಫಾರ್ ದ ಹೋಲ್ ಫ್ಯಾಮಿಲಿ. ಇಟ್ ಈಸ್ ಡಿಫ್ರೆಂಟ್ 9 months ಆಗಿರುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಎವ್ರಿ ಮಂತ್ ಏನೇನಾಗುತ್ತೆ, ಏನ್ ಮಾಡ್ತಾರೆ ಅನ್ನೋದನ್ನ ಬ್ರೀಫ್ ಆಗಿ ನಿಮ್ಗೆ ಪ್ರೆಗ್ನೆನ್ಸಿ ಸೀರೀಸ್ ಅನ್ನೋ ನೆಕ್ಸ್ಟ್ ವಿಡಿಯೋ ಸೀರೀಸ್ ಅಲ್ಲಿ ನಾನು ಹೇಳ್ತಾ